ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾಧ್ಯಕ್ಷ ಅಶೋಕ್ ಜಾಧವ್ ಅಂತೇಳಿ. ನನ್ನ ಜೊತೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಗಣಪತಿ ರಾಠೋಡ್ ಅವರು ಕೂಡ ಇದ್ದಾರೆ. ಇದೇ ಇಂಡಿ ತಾಲೂಕಿನ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಿರಾದಾರ ಮತ್ತು ನಮ್ಮ ರೈತ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸುರೇಶ್ ನಿಮ್ಮೋಣಿ ಅವರು ಕೂಡ ಇದ್ದಾರೆ. ಈ ಲೈವ್ ಬರಲು ಕಾರಣಗಳೇನೆಂದರೆ, ಇಲ್ಲೇ ಒಂದು ಸ್ಟೇಷನ್ ಹತ್ರ ಹಳೆ ಶಾಲೆ ತೆರವುಗೊಳಿಸಬೇಕು ಅಂಥೇಳಿ ನಾವು ಒಂದಿಷ್ಟು ನಮ್ಮ ಉಪಾಧ್ಯಕ್ಷರು ಕೂಡ ಮೊದಲೊಮ್ಮೆ ಲೈವ್ಗಳನ್ನು ಕೂಡ ಮಾಡಿದ್ದಾರೆ. ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತು ಬಿ ಒ ಅವರಿಗೂ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಲೆಟರ್ ಮುಖಾಂತರ ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸುಮಾರು ದಿನಗಳಾಯಿತು, 3 ರಿಂದ 4 ತಿಂಗಳಾಗಿರ್ಬೋದು ಬಹುತೇಕವಾಗಿ, ಹೌದಲ್ಲ, 3 ರಿಂದ 4 ತಿಂಗಳಾಯಿತು. ಆದರೂ ಕೂಡ ಬಿ ಒ ಏನೋ ವಿಚಾರವನ್ನು ತಿಳ್ಕೊಳ್ದೇನೆ ಅದನ್ನು ತೆರವುಗೊಳಿಸ್ಬೇಕು ಅನ್ನೋ ವಿಚಾರವನ್ನೇ ಇಟ್ಕೊಂಡಿಲ್ಲ ಅವರು. ಯಾಕಂದರೆ ಮಕ್ಕಳಿಗೆ ಏನೋ ಪ್ರಾಣಿ ಹಾನಿ ಆದ ನಂತರ ನೋಡ್ತಾರೇನೋ ಅನ್ನೋದು ನನಗೆ ಒಂದಿಷ್ಟು ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ನಾನು ಕೂಡ ಕಾಲ್ ಮಾಡಿದೆ. ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಆಫೀಸಿಗೆ ತಿಳಿಸಿದ್ದೀವಿ ಅಂದಾಗ ನಾನು ಕೇಳಿದೆ, ಯಾವ ಆಫೀಸಿಗೆ ತಿಳಿಸಿದ್ರಿ ಮೇಡಮ್ ಒಂದಿಷ್ಟು ಹೇಳಿ ಅಂದಾಗ, ಆಫೀಸ್ ಹೆಸರು ಹೇಳಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೇಳೇ ಇಲ್ಲ, ಅವಶ್ಯಕತೆ ಇಲ್ಲ ಅವರಿಗೆ. ಯಾರು ಬಡವ್ರ ಮಕ್ಕಳ ಸತ್ರ ಅವರಿಗೇನು, ಅವ್ರ ಮಕ್ಕಳು ಇಷ್ಟು ಸೇಫ್ ಇದ್ದರೆ ಸಾಕು ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಹೇಳ್ತೀವಿ, ಬಡವ್ರ ಮಕ್ಕಳಿಗೆ ಒಂದಿಷ್ಟು ಸೇಫನ್ನು ಮಾಡಬೇಕು, ಬಡವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಬಡ ಮಕ್ಕಳಿಗೆ ಅಂಥೇಳಿ ನಾವು ಇವತ್ತು ಹಲವಾರು ಕಡೆಗಳಲ್ಲಿ KRS ಪಕ್ಷದ ಸೈನಿಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದಿಷ್ಟು ಮನವಿ ಸಲ್ಲಿಸಬೇಕು KRS ಪಕ್ಷದ ವತಿಯಿಂದ ಅಂಥೇಳಿ ನಾವು ಬಂದಿದ್ದೀವಿ. ಆ ವಿಷಯವನ್ನು ನಾನು ತಮ್ಮ ಮುಂದೆ ಇಡ್ತೀನಿ. ವಿಷಯ ಹಳೆಯ ಶಾಲೆಯನ್ನು ತೆರವುಗೊಳಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಡಿ ರೈಲ್ವೆ ನಿಲ್ದಾಣದ ಹತ್ತಿರ ಇರುವ ಹಳೆಯ ಉರ್ದು ಶಾಲೆಯನ್ನು ತೆರವುಗೊಳಿಸಬೇಕು. ಕಾರಣ, ಈ ಶಾಲೆಯ ಪಕ್ಕದಲ್ಲೇ ಕನ್ನಡ ಶಾಲೆ ಇದ್ದು ಅಲ್ಲಿ ಮಕ್ಕಳ ಮೇಲೆ ಬೀಳುವ ಸಾಧ್ಯತೆ ಇದೆ. ಅದಕ್ಕಾಗಿ ದುರ್ಘಟನೆ ಸಂಭವಿಸುವ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಶಾಲೆಯನ್ನು ತೆರವುಗೊಳಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಆಗುವ ದುರ್ಘಟನೆಗೆ ತಾವೇ ನೇರ ಹೊಣೆಗಾರರು ಆಗುತ್ತೀರಿ ಎಂದು ತಮಗೆ ತಿಳಿಸಲಾಗಿದೆ ಅಂಥೇಳಿ ನಾವು ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗೆ ಈ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ವಿಚಾರವಾಗಿ ಒಂದಿಷ್ಟು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಗಣಪತಿ ರಾಠೋಡ್ ಅವರು ಕೂಡ ಹೇಳಬೇಕು. ಅದನ್ನು ಆ ವಿಚಾರವಾಗಿ ಅವರು ಕೂಡ ಹೇಳಿ ಅಂತ ಮಾತಾಡ್ತೀರಾ ಏನು? ಅಲ್ಲೇ ಆಯಿತು. ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿಗೆ ಹೋಗಿ ಅವರಿಗೆ ಈ ಮನವಿಯನ್ನು ಸಲ್ಲಿಸುವಂಥ ಕೆಲಸ ಮಾಡೋಣ. KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್. ಇವತ್ತು ಏನು ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಉರ್ದು ಶಾಲೆಯನ್ನು ತೆರವುಗೊಳಿಸಬೇಕೆಂದು ಸುಮಾರು ಸಾರಿ ಏನು ಮನವಿ ಕೊಟ್ಟಿದ್ದರು, ಅವರು ಯಾವುದೇ ತೆರವುಗೊಳಿಸಿಲ್ಲ. ಈಗಾಗಲೇ ಅಲ್ಲಿ ಶಾಲೆಯ ಮಕ್ಕಳು ಏನು ಒಳಗಡೆ ಹೋಗಿ ಆಟ ಆಡ್ತಿದ್ದಾರೆ. ಹಾಗಾಗಿ ಒಂದು ವೇಳೆ ಅಪಾಯ ಕಾರಣ ಆದರೆ ಇವರೇ ಜವಾಬ್ದಾರ ಆಗಬೇಕಂತ ನಾನು ಇವತ್ತು ಲೆಟರ್ ಬರೆದಿದ್ದೇವೆ. ಹಾಗಾಗಿ ಮುಂದಿನ ದಿನವಾದ ಏನೇ ಸಮಸ್ಯೆ ಆದರೂ ಇವರೇ ಹೊಣೆಗಾರ. ಹಾಗಾಗಿ ಇವತ್ತು ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಇವರಿಗೆ ಮನವಿ ಕೊಡೋಕೆ ಬಂದಿದ್ದೇವೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಏನು ತೆರವುಗೊಳಿಸ್ತಾರೋ ಇಲ್ಲ ಅಂತೇಳಿ ನೋಡೋಣ. ಮುಂದಿನ ದಿನಮಾನದಲ್ಲಿ ಒಂದು ವೇಳೆ ತೆರವುಗೊಳಿಸ್ಬೇಕಂದ್ರೆ ಮುಂದಿನ ಹೋರಾಟ ನಾವು KRS ಪಕ್ಷದಿಂದ ಮಾಡಬೇಕಂದು ಹೇಳ್ಕೊಳ್ತಾ, ಏನು ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಮಾತಾಡಬೇಕು. ವಿಷಯ ಏನೂ ಇಲ್ಲ. ಈಗ ಹಳೆ ಶಾಲೆ, ಅದು ಉರ್ದು ಶಾಲೆ ಯಾಕೆ ತೆರವುಗೊಳಿಸಬೇಕು ಅಂದರೆ, ಅದು ಪೂರ್ತಿ ಬೀಳು ಸ್ಥಿತಿಯಲ್ಲಿ ಇರೋದರಿಂದ ಅಲ್ಲಿ ಕನ್ನಡ ಶಾಲೆಯ ಮಕ್ಕಳು ಅಲ್ಲೇ ಸ್ಕೂಲು ಅದರ ಪಕ್ಕದಲ್ಲೇ ಇರೋದರಿಂದ ಒಂದಿಷ್ಟು ಮಕ್ಕಳು ಅಲ್ಲೇ ಓಡಾಟಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಮೇಲ್ಛಾವಣಿ ಪೂರ್ತಿ ಕುಸಿದು ಬಿದ್ದಿದೆ ಆಲ್ರೆಡಿ. ಹಾಗಾಗಿ ಅದು ಸಂಪೂರ್ಣವಾಗಿ ಏನಾದರೂ ಬಿದ್ದು ಮಕ್ಕಳಿಗೆ ಏನಾದರೂ ಪ್ರಾಣಹಾನಿ ಆದರೆ ಅದು ಜವಾಬ್ದಾರಿ ಯಾರು? ನಮ್ಮ ಮಕ್ಕಳು ಅದೇ ಜಾಗದಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾಗ ನಮಗೆ ನೋವು ಆಗ್ತಾ ಇರುತ್ತೆ. ಯಾರದೇ ಮಕ್ಕಳಿರಲಿ, ಬಡವರ ಮಕ್ಕಳಿರಲಿ, ಅವ್ರು ನಮ್ಮ ಮಕ್ಕಳು ಇದ್ದಾಗೇನೆ. ಹಾಗಾಗಿ ಅಧಿಕಾರಿಗಳು ಒಂದಿಷ್ಟು ಆ ಕಡೆ ನಿರ್ಲಕ್ಷ್ಯವನ್ನು ಮಾಡಬಾರ್ದು, ಅದನ್ನು ಅತಿ ಶೀಘ್ರದಲ್ಲೇ ತೆರವುಗೊಳಿಸಬೇಕು ಅಂಥೇಳಿ ಅವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾರೇ ಮೇಲಧಿಕಾರಿ ಇರಲಿ, ಈಗ ಬಿ ಒ ಅವರಿಗೂ ಕೂಡ ನಾವು ಹೇಳಿದ್ವಿ, ಬಿ ಒ ಅವರಿಗಾಯಿತು, ಗ್ರಾಮ ಪಂಚಾಯತಿಯವ್ರಿಗಾಯಿತು, ಎಲ್ಲರಿಗೂ ಕೂಡ ನಾವು ಆಲ್ರೆಡಿ ತಿಳಿಸಿದ್ದೀವಿ. ಸೊ ಹಾಗಾಗಿ ಈಗ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದರ ಬಗ್ಗೆ ಏನು ಹೇಳ್ತಾರೆ, ಅವರು ಕೂಡ ಒಂದೆರಡು ಮಾತನ್ನು ಅವರಿಗೂ ಕೂಡ ಕೇಳೋಣ ಏನಂತಾರೆ ಅಂತ. ಹಾಗಾಗಿ ಅವರಿಗೂ ಕಾರ್ಯನಿರ್ವಾಹಕ ಅಧಿಕಾರಿಗೆ ಒಂದಿಷ್ಟು ಹೇಳಬೇಕು. ಅವರು ಒಂದಿಷ್ಟು ಮೀಟಿಂಗ್ದಲ್ಲಿ ಬ್ಯುಸಿ ಇದ್ದಾರೆ. ಒಂದು 2 ನಿಮಿಷ ಕಾಯ್ದು ನೋಡೋಣ. ಏನಂದರೆ, ಹಳೆಯ ಶಾಲೆಯ ತೆರವುಗೊಳಿಸುವ ಕುರಿತು ಇದರ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು, ಬಹುತೇಕವಾಗಿ ಬಂದಿರ್ಬೋದು, ಅಥವಾ ಇದೊಂದು ನಮಗೂ ಕೂಡ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಶಿಕ್ಷಕರ ನಾವು ಲೈವಲ್ಲಿ ಕೂಡ ಸಂಪೂರ್ಣವಾಗಿ ಹೇಳಿದ್ದೀನಿ. ಆ ವಿಷಯವಾಗಿ ಇದನ್ನು ಅತಿ ಶೀಘ್ರದಲ್ಲಿ 2-3 ದಿನಗಳಲ್ಲೇ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ದಯವಿಟ್ಟು. ಯಾಕಂದರೆ ಬಡವರ ಮಕ್ಕಳು ಅಲ್ಲಿ ಓಡಾಡ್ತಾ ಇರ್ತಾರೆ, ಆಟಗಳನ್ನು ಆಡ್ತಾ ಇರ್ತಾರೆ, ಅದಕ್ಕೆ ಪ್ರಾಣಹಾನಿ ಆಗೋದಿಲ್ಲ. ಅತಿ ಶೀಘ್ರದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಸರ್, ಪ್ಲೀಸ್. ಯಾಕಂದರೆ ಬಡವರು ಬರಬೇಕು ನೀವು, ಅಷ್ಟು ದೂರಿಂದ ಲೈವ್ ಮಾಡಬೇಕು.
ಸರ್ ಒಳ್ಳೆ ಕೆಲಸ ಮಾಡ್ತಾರೆ, ದಯವಿಟ್ಟು ಒಳಗಡೆ ಬನ್ನಿ. ಇದೆಯಾ ಈಗಾಗಲೇ ಪಟ್ಟಿದ್ದಾರೆ ಸರ್. ಶಿಕ್ಷಕರು ಕೊಟ್ಟಿದ್ದಾರೆ. ಬಿಒವರೆಗೂ ಕೊಟ್ಟಿದ್ದಾಗಿದೆ ಸರ್. ಇವರು ಕೊಟ್ಟಿಲ್ಲ ಬಿಒವರೆಗೂ ಕೊಟ್ಟಿಲ್ಲ, ರಿಷಿ ಕಾಪಿ ಕೂಡ ಕೊಟ್ಟಿದ್ದಾರೆ. ಸೊ ತಮ್ಮ ಬಂದಿರೋ ಇಲ್ಲ ಗೊತ್ತಿಲ್ಲ ಸರ್. ಅಲ್ಲೆಲ್ಲ ಬಂದಿದ್ದು ನೋಡಿದ್ದು ನಾನು. ನೋಡಿದ್ರೆ ದಯವಿಟ್ಟು ಇದೇನ್ರಿ ರೈಲ್ವೆ ಪೂರಾ ಸಾಲಿದು ನೋಡ್ರಿ, ಪೂರಾ ಬೀಳಮಟ್ಟಕ್ಕೆ ಅದರ ಸರ್. ಇಂದು ನಾಳೆ ಈಗ ನಡೆಸ್ತಾ ಇದಾರ ಇನ್ನೂ ಅಲ್ಲಿ? ಇಲ್ಲ ಸರ್, ವೇಸ್ಟ್ ಇದೆ ಸರ್. ವೇಸ್ಟ್ ಸರ್. ಅಂದ್ರೆ ಅದ್ರ ಪಕ್ಕದಲ್ಲೇ ಸ್ಕೂಲ್ ಇದೆ ಸರ್, ಹಾಂ ಹಾಂ ಕನ್ನಡ ಸ್ಕೂಲ್ ಇದೆ, ಅದು ಉರ್ದು ಹಳೆ ಸ್ಕೂಲ್ ಸರ್. ಅದನ್ನ ಪೂರ್ತಿ ಛಾವಣಿ ಒಳಗೆ ಬಿದ್ದವ್ರಿ, ಅಲ್ಲಿ ಆಡ್ತಿರ್ತಾರ ಮಕ್ಕಳು. ಅಕಸ್ಮಾತ್ ಮೇಲೆ ಬಿದ್ದು ಅಲ್ಲ ಇದು ಶೀತಲಗೊಂಡಿದ್ದು ನೀವು ಇದು ಮಾಡಿಸ್ಬೇಕು ಈಗ ಅದಕ್ಕೆ. ಅಲ್ಲಿ ಈ ಪ್ರಿಮೈಸಸ್ ಅಲ್ಲಿ ಹೋಗ್ಲಾರಂಗೆ ನಾವು ಟೆಂಪ್ರರಿ ಅದು ನಾ ಮಾಡಿಸ್ತೀನಿ. ಯಾಕಂದ್ರೆ ಮಕ್ಕಳು ಆಡ್ತಿರ್ತಾರೆ. ಅಲ್ಲ ನಿನ್ಗೆ ಎಕ್ಸಾಕ್ಟ್ಲಿ ನನಗೆ ಹೇಳ್ರಿ, ಇದು ಯಾವುದು ಉರ್ದು ಈ ಸರ್ ಶೀತಲ್ಗೊಂಡಿದ್ದು ಉರ್ದು ಸ್ಕೂಲ್ ಹೌದಲ್ಲ, ರೈಲ್ವೆ ಸ್ಟೇಷನ್ ಇಲ್ಲಿದು ಇದು ಶೀತಲ್ಗೊಂಡಿದೆ ಅಂತ ತಿಳ್ಕೊಳ್ಳಿ. ಈಗ ಹೊಸ ಸ್ಕೂಲ್ ಎಲ್ಲಿದೆ, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ರೀ ಸರ್? ಎಲ್ಲ ಕೂಡಿ 10 ಫುಟ್ ಸರ್. 10 ಫುಟ್ ಇಲ್ರಿ, 10 ಫುಟ್ ಇಲ್ಲ. ಎರಡೇ ಫೋಟೋ ತೋರಿಸ್ತೀನಿ. 10 ಫುಟ್ ಇಲ್ಲೇ ಇಲ್ಲ ಇದು ಪಕ್ಕನೇ ಗೊತ್ತಾಯ್ತು ರೌಂಡ್ ಅದ ಸರ್. ಸೊ ಅಂದ್ರೆ ಆ ಸ್ಕೂಲ್ ಪ್ರಿಮೈಸಸ್ ಇದು ಓಲ್ಡ್ ಬಿಲ್ಡಿಂಗ್ ಐತಿ. ಇವ್ರು ಏನ್ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡ್ತಾರೆ? ಅದೇ ಸರ್, ಅವ್ರು ಮನ್ಕೊಂಡಿದ್ದಾರೆ ಸರ್. ಅವ್ರಿಗೆ ಬಿ ಅವ್ರ ಫೋನ್ ಹಚ್ಕೊಡ್ರಿ. ದಿಸ್ ಇಸ್ ದ ವರ್ಕ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟು ಸೆಂಡ್ ಎ ಲೆಟರ್ ಟು ದಿ PWD. ಅವ್ರು ಉಡಾಪಿ ಉತ್ತರ ಕೊಡ್ತಾರೆ ಸರ್. ನಾ ಮಾತಾಡ್ತೀನಿ. ಮಕ್ಕಳ ಭವಿಷ್ಯ ಅಲ್ಲ, ಈ ರೀತಿ ನಿರ್ಲಕ್ಷ್ಯದ ಅವ್ರು ಮಾಡ್ತಾರಂದ್ರೆ ಆ ಮಟ್ಟದಲ್ಲಿ ಅವ್ರು ಇದ್ದಾರೆ. ಇಲ್ಲೇ ಊಟ ಗೊತ್ತಾಯ್ತು ಕೊಡ್ರಿ, ಗೊತ್ತಾಯ್ತು. ಅಲ್ಲೇ ಉರ್ದು ಶಾಲೆ ಮಗಳಿಗೆ ಊಟ ಅಲ್ಲಿ ಮಕ್ಕಳಲ್ಲಿ ಆಟ ಆಡ್ತಿರ್ತಾರೆ, ಡೇಂಜರ್ ಅದು. ಆಲ್ರೆಡಿ ನಾ ಮಾತಾಡ್ತೀನಿ. ಆಲ್ರೆಡಿ CO ಸಾಹೇಬರು ಇದ್ರ ಬಗ್ಗೆ ಒಂದೇ ಅಲ್ಲ, ಸೊ ಯಾವ ಅತ್ಯಂತ ಶೀತಲಗೊಂಡಿದವ ಅವನ್ನು ಇಮಿಡಿಯೇಟ್ ಆಗಿ ಡೆಮಾಲಿಷನ್ಗೆ ನೀವು ಇದು ಮಾಡ್ರಿ ಅಂತ ಹೇಳಿ ಅವ್ರು ಕೊಡ್ಬೇಕಾಗಿದ್ರು ಅವತ್ತು. ಇದ್ರ ಹೌದು, ಅಂದ್ರೂ ಯಾಕೆ ಯೋಚನೆ ಮಾಡ್ತಾ ಇದ್ರು? ಅಂದ್ರೆ ಅಲ್ಲಿ ಮಕ್ಕಳು ಓಡಾಡ್ತಿರ್ತಾರ, ಆಮೇಲೆ ನಾವು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ಒಂದ್ಸಲ ವಾರ್ನಿಂಗ್ ಮಾಡಿದ್ದೇವೆ. ಅತ್ಯಂತ ಶೀತಲಗೊಂಡಿದ್ದು ಇದರಲ್ಲಿ ಯಾವುದೇ ಬೋಧನೆನೂ ಮಾಡ್ತಕ್ಕದ್ದಲ್ಲ. ಇದಕ್ಕೆ ಅನಾಹುತಗಳಾದ್ರೆ ತಾವೇ ಹೊಣೆಗಾರ. ಅಲ್ಲಿ ಇದ್ದಂಥ ಮುಖ್ಯ ಗುರುಗಳು ಪ್ಲಸ್ ನೀವು ಹೊಣೆಗಾರರು. ಅವಾಗೇನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಹುಡುಗರು ಒಂದು ಜೀವ ಹೋಯ್ತಂದ್ರೆ ಹಿಂದಿಗಡೆ ಏನು ಮಾಡಿ ಅಲ್ಲ, ಈ ಸ್ಕೂಲ್ ಇರೋದು ಪ್ರೈಮರಿ ಸ್ಕೂಲ್ ಇರೋದು? ಹಾಂ ಸರ್, ಪ್ರೈಮರಿ ಸ್ಕೂಲ್, ಹೈಯರ್ ಪ್ರೈಮರಿ. ಇವಾಗ ನಂಬರ್ ಹೋಗ ಸರ್. ಅಲ್ಲಾಯ್ತು ಪ್ರಮುಖ. ನಮಸ್ತೆ ಮೇಡಮ್, ಈಗ ನಮ್ಮ KRS ಪಕ್ಷದವ್ರು ಬಂದಿದ್ದಾರೆ ನನ್ನ ಹತ್ರ. ರೈಲ್ವೆ ಸ್ಟೇಷನ್ ಹತ್ರ ನಿಮ್ಮ ಸ್ಕೂಲ್ ಪ್ರಿಮೈಸಸ್ಸಲ್ಲಿ ಒಂದು ಉರ್ದು ಸ್ಕೂಲು ಓಲ್ಡ್ ಬಿಲ್ಡಿಂಗ್ ಇದೆ, ನೋಡಿದಿರಾ ನೀವು? ತಮ್ಮ ಗಮನಕ್ಕೆ ಬಂದಿದೆಯಾ? ಇರಲಿ, ಆಯಿತು, ಕ್ಲೋಸ್ಡ್ ಇರಲಿ. ಅದು ಏನದ ಅತ್ಯಂತ ಶೀತಲಗೊಂಡಿದೆ, ಹೌದಾ? ಅದು ಇರೋದು ಎಕ್ಸಿಸ್ಟಿಂಗ್ ನಿಮ್ಮ ಸ್ಕೂಲ್ ಪ್ರಿಮೈಸಸ್ ಒಳಗಡೆನೇ ಇದೆ. ಸೊ ಅಲ್ಲಿ ಮಕ್ಕಳದು ಆಟ ಆಡ್ತಾ ಇರ್ತಾರೆ, ಅವ್ರು ಏನಾರ ಅನಾಹುತ ಆದರೆ ಏನು ಕಾರಣ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಲ್ರೆಡಿ ನಿಮ್ಗೆ ನಾವು 2 ಮೀಟಿಂಗಲ್ಲಿ ನಮ್ಮ CO ಸಾಹೇಬರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಪ್ಲಸ್ ನಾವು ಒಂದು ಸರಿ ಕೊಟ್ಟಿದ್ದೆವು. ಸೊ ನೀವು ಅವ್ರು ನಿಮ್ಮ ಹತ್ರ ಬರ್ತಾರೆ, ಈಗ ನೀವು PWDಗೆ ಡೆಮಾಲಿಷನ್ಗೆ ಬರೀಬೇಕು. ಅರ್ಥ ಆಯ್ತು ನೀವು? ಹೌದು. ಮತ್ತು ಏನು ಮಾಡ್ತಾ ಇದ್ದೀರಿ ನೀವು ಈಗ? ನೀವು ತುಂಬ ಹಿಂದೆ ಅಲ್ಲ, ಯಾವಾಗ ಕೊಟ್ಟಿದ್ದೆ? ಜುಲೈದಲ್ಲಿ ಕೊಟ್ಟಿದ್ದಾರೆ ಅವ್ರ ಲೆಟರ್. ಹಾಂ, ಮತ್ತೆ ಇಷ್ಟೊತ್ತನ ನೀವು ಏನು ಹಾಗಲ್ಲ ಮೇಡಮ್, ಇಂಥವು ಏನಿದೆ ಅತ್ಯಂತ ತುರ್ತವಾದಂಥ ಕೆಲಸಗಳಿವೆ. ನಾಳೆ ಒಂದು ನಿಮಿಷ, ಹಂಗಲ್ಲ ಒಂದು ನಿಮಿಷ, ಇಲ್ಲಿ ಕೇಳಿ ಒಂದು ನಿಮಿಷ. ನಾಳೆ ಏನಾರೇ ಈಗ ನಿಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ, ಹೌದಾ? ನಾಳೆ ಅದಕ್ಕೆ ಅನಾಹುತ ಆದ್ರೆ ಅಲ್ಲಿ ಇರುವಂಥ ಮುಖ್ಯ ಗುರುಗಳು ಪ್ಲಸ್ ನೀವು ಹೊಣೆಗಾರ ಆಗ್ತೀರಿ. ಸೊ ಇಮಿಡಿಯೇಟ್ ಆಗಿ ನೀವು ಕರೆಸ್ಪಾಂಡ್ ಟು ದಿ PWD, ನಮ್ಮ ದಯಾನಂದ್ ಭಟ್ ಅವ್ರಿಗೆ ಲೆಟರ್ ಬರೀರಿ. ಅವರು ಏಜ್ ಆಫ್ ಬಿಲ್ಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ದೇರ್ ಇಸ್ ಸೆಟ್ ಆಫ್ ಪ್ರೊಸೀಜರ್ ಇನ್ ಗೌರ್ಮೆಂಟ್ ಸೆಕ್ಟರ್ ಟು ಡೆಮಾಲಿಷನ್, ಹೌದಾ? ನೀವು ಅವ್ರಿಗೆ ಬರೀರಿ, ಅವ್ರು ಇದು ಮಾಡಿ ಅವ್ರು ಡೆಮಾಲಿಷನ್ ಆ್ಯಕ್ಷನ್ ತಗೋತಾರೆ. ಸೊ ಇದು ಬಿಡಕ್ಕೆ ಹೋಗ್ಬೇಡ್ರಿ. ಈಗ ಜುಲೈ 19ಕ್ಕೆ ಲೆಟರ್ ಬರೆದಿದ್ದಾರೆ ಅವರು. ಸರ್ ಆದರೂ ಅವರು ನೀವು ಯಾವ ಥರ ಹೇಳಿದ್ರಲ್ಲ ಸರ್, ಆ ಥರ ಅವ್ರು ಹೇಳಂಗಿಲ್ಲ. ಉಡಾಪಿ ಉತ್ತರ ಕೊಟ್ಟಾರೆ, ನಮ್ಮ ಹತ್ರ ಅದಾರಿ ಸರ್ ಅವ್ರು ಮಾತಾಡೋದು.
ಹೇಳಿದ್ರಲ್ಲ, ಆ ಥರ ಇದೆ ಅದು. ಮಕ್ಕಳ ಭವಿಷ್ಯಕ್ಕೋಸ್ಕರ ಸರ. ಒಂದಿಷ್ಟು ನಾವು ಕೂಡ ಪ್ರಯತ್ನ ಮಾಡಿ ಸರ ನಿಮ್ಮಂಥವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೇವೆ ಸರ್. ಅವ್ರು ಮಾತಾಡೋದು ಕೇಳಿದ್ರೆ ಅವ್ರನ್ನ ಆ ಮಟ್ಟಕ್ಕೆ ಅವ್ರು ಹೋಗ್ಬಾರ್ದು, ಆ ಕುರ್ಚಿ ಅವ್ರು ಕೊಡಬಾರ್ದು, ಅವ್ರು ನಾಲ್ಕು ಅವರು ಆ ಕುರ್ಚಿ ಕೂಡೋಕೆ ಅವ್ರು ನಾಲ್ಕು. ಇಲ್ಲ ಏನಿದೆ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಹೌದು ಸರ್. ಆಕಸ್ಮಿಕ ಅವ್ರು ದಯಾನಂದ್ ಅವರು ಅವ್ರ ಪ್ಲಾನ್ ಆಫ್ ಆಕ್ಷನ್ ತೋಳಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ವಿಲ್ ಇನ್ಸ್ಟ್ರಕ್ಟ್ ವಿತ್ ಸಿಒ ಸರ್. CO ಸರ್, yes. ಅಲ್ಲಿ ವಿಡಿಯೋ ಮಾಡಿದ್ರೆ ನಾವು ಮೀಟಿಂಗ್ನಾಗ ಹೇಳ್ಬಿಡ್ತೀನಿ ಸರ್, ಆಲ್ರೆಡಿ ನಮ್ದು ಬಿ ಅವ್ರು ಬರ್ತಿದ್ದಾರೆ, ಅವರು ಆಕ್ಷನ್ ತೋತಾ ಇಲ್ಲ ಕೇಳ್ತೇವೆ. ಇವರೇ ಬರಲಿಲ್ಲ ಅಂತ ಮತ್ತೆ ಇವರು ಅದಕ್ಕೆ ಕೇಳಿದೆ ನಾನು. ಹಾಂ ಸರ್. ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಅವ್ರಿಗೆ permission ಬೇಕಂತಾರ್ರಿ ಅವ್ರು. ಆದೇಶ ಇದೆ ಅಂತ ಸರ್, ವಿಡಿಯೋ ಮಾಡಬಾರ್ದು ಇದು ಸ್ಕೂಲ್ಗಳಲ್ಲಿ. ಸ್ಕೂಲಲ್ಲಿ ವಿಡಿಯೋ ಮಾಡಿ ತರಬೇಕಂತ ನಾವು ಹೋಗಿದ್ದೇವ್ರಿ. ಆದ್ರೆ ಅಲ್ಲಿ ಹೋಗಿ ಅದು ಪರ್ಮಿಷನ್ ನಿಮಗೆ ಇಲ್ಲ ಅಂತ ಹೇಳ್ತಾರ. ಯಾವ ಆದೇಶ ಇದೆ ಅದಕ್ಕೇನು ಆದೇಶ? ಈಗ ನೋಡು, ಸಾರ್ವಜನಿಕವಾಗಿ ಬೀಳಾಕತ್ತದ, ಯಾರೇ ಸಾಯ ಬರೋದ ಅಂತೇಳಿ ನೀವು ಅಟ್ಟೆ ಅಲ್ಲ, ಯಾರೊಬ್ರು ಮಾತ್ರ ಸ್ಪಂದನೆ ನಾವು ಮಾಡಿಲ್ಲ. ಅವ್ರು ಯಾರೇ ಸಾರ್ವಜನಿಕ ಇವ್ರು ಬಂದಿರ್ತಾರ, ಅಲ್ಲಿ ಹಾಯ್ ಸರ್ ಅದು ಬೀಳಾಕತ್ತ ನೋಡಿ ಸರ್, ಹುಡುಗರು ಆಟ ಆಡ್ಲತ್ತವ, ನಾ ಯಾರು ತಂದ್ರು ಒಂದು ಫೋಟೋ ತೋರಿಸಿದ್ರೆ ಮತ್ತೆ ನಿಕ್ಕೇನ್ ಮಾಡ್ತೀರಿ? ಹೌದು. ಆ ಫೋಟೋ ತೆಗಿಬಾರ್ದತ್ರಿ. ಅದು ವಿಡಿಯೋ ಮಾಡಬಾರ್ದು, ಅದೇ ನಮ್ಮ ಆದೇಶ ಪ್ರತಿ ತೋರಿಸ್ಬೇಕ್ರಿ ಸರ್, ಅಲ್ಲಿ ಒಂದೇ ನೀವು ಹೋಗ್ರಿ, ಹೇಳಿದ್ದೀನಿ ನಾನು, ಹೋಗಿ ಈ ಲೆಟರ್ಗೆ ಏನು ಸ್ಪಂದನೆ ಮಾಡ್ರಿ, ಇವು ಸರ್ ಭೇಟಿಯಾಗಿದ್ದೆವು, ಅದಕ್ಕೇನು ಅವ್ರು ಕೊಟ್ಟಿಲ್ಲ ಮೋಸ್ಟ್ಲಿ, ನಾನು ಈಗ ತೆಗೆದು ನೋಡ್ತೀನಿ ಅದು ಇಮಿಡಿಯೇಟ್ ಆಗಿ ಲೆಟರ್ ಬರ್ರಿ ಅಂತೇಳಿ. ಈಗ ಏನು ಮಾಡಿದ್ರೆ ಸರ್ ಅವ್ರು ಮಾತಾಡೋದು ಒಂದು ಸ್ವಲ್ಪ ಅವ್ರಿಗೆ ಕೊಡ್ರಿ. ಎಲ್ಲಿ ಬಿಡು ಅವರು ಟಪಾಲ ಕೊಟ್ಟು ಸೈತು ಮಾಡಿಸ್ತೀನಿ ತೋಡ್ರಿ. ಓಕೆ ಸರ್, ಫಾಲೋ ಅಪ್ ಮಾಡ್ತೀನಿ. ನೀವು ಅವ್ರಿಗೆ ಹೋಗಿ ಸ್ವಲ್ಪ ಅವ್ರು ಕೇಳಿ, ಆ ಲೆಟರ್ ನೀವು ತೋರಿಸಿದ್ರು, ಓಲ್ಡ್ ಲೆಟರ್, ಅದು ಏನಾಗಿದೆ. ನಿಮಗೊಂದು ಲೆಟರ್ ಕೊಡ್ತೀನಿ, 2000 ಲೆಟರ್ ಕೊಡ್ತೀನಿ, ಹಂಚಿಗಿದ್ದು 353 4 ಎಕರೆ ಕತ್ಕೊಂಡ್ರು. ತಹಶೀಲ್ದಾರ್ಗೂ ಆದೇಶ ಮಾಡ್ಯಾರ, ನಿಮಗೂ ಆದೇಶ ಮಾಡ್ಯಾರ. ಇದು ಪತ್ರ ಬಂದೈತಿ ನಿಮಗೆ. ಇದು ಇದ್ರ ಮ್ಯಾಗ ಏನು ಮಾಡಿರೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಜಮೀನು ನಿಮ್ಮದೇ, ಅದು ನೀವೇ ಕಾಪಾಡ್ಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕು ಅದು ವಿಷಯ ಇದೆ. ಈ ಸರ್ವೆ ನಂಬರ್ 353/4 ಹೌದಲ್ರಿ, ಇದು ತಾವು ಒಂದ್ಸರಿ ಲೆಟರ್ ಕೊಟ್ಟಿದ್ದೀರಿ, ಒಂದು ದೊಡ್ಡ ಫೈಲೇ ಮಾಡಿದ್ದೀರಿ ನೋಡಿದೆ ನಾನು. ಸೊ ಇದಕ್ಕೆ ನಾನು ಏನು ಈಗ ಸರ್ವೆ ಮಾಡಕ್ಕೆ ನಾನು ಇವ್ರಿಗೆ ಬರ್ದೇನೆ ರೀ, ಪಿ ಅವ್ರಿಗೆ ಬರೆದು ನೀವು ನನಗೆ ಲೆಟರ್ ಕೊಟ್ಟು ಒಂದು ದಿವಸ ಆಯ್ತು, ಅದನ್ನು ನಿಮ್ಗೆ ಮುಂಚೆನೂ ಕೊಟ್ಟಿನಿ ಕೊಟ್ಟು ನೋಡಿದೆ, ನಾನು ಫೈಲ್ ಬಿಲ್ಡಪ್ ಆಗಿದೆ. ಸೊ ಅದಕ್ಕೆ ನಾನು ಸರ್ವೆ ಮಾಡಕ್ಕೆ ಅದು ಇದ್ರದ್ದು ರೀ, ಯಾವುದು ಅಂಜಿಗೆ ಇದು 353 ಸರ್ವೆ ನಂಬರ್ ಸರ್ವೆ ಮಾಡ್ಲಿಕ್ಕೆ ನಾವು ಪಿ ಡಿ ಒ ಲೆಟರ್ ಬರ್ತಿದ್ವಿ. ಅದೇನು ಫಾಲೋ ಅಪ್ ಮಾಡಿ ಸರ್ವೆ ಕೊಟ್ಟಿದ್ದಾರೆ, ಎಲ್ಲಿಗೆ ಬಂದು ಪ್ರೊಸೀಜರ್ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಇಶ್ಯೂದ ಒಂದು ನೋಟಿಸ್. ಅವ್ರು ಫಸ್ಟ್ ಅವ್ರಿಗೆ ಕರೆಸಿ ಏನು ADLR ಲೆಟರ್ ಮಾಡಿದಾರೋ ಏನೋ ಮಾಡಿದರೆ ನಮ್ಮ ಕಡೆ ಏನು ಕೊಟ್ಟಿದ್ದಾರೆ, ನಮ್ಮ ಟಪಾಲ್ಗೆ ಏನಾದ್ರು ಅವ್ರಿಗೆ ಲೆಟರ್ ಮಾಡಿದ ಕಾಪಿ ನಮಗೆ ಒಂದು ಕೊಡಬೇಕು. ಕೊಟ್ಟಿದ್ದಿಲ್ಲ, ಅವ್ರು ಕೊಟ್ಟಿದ್ದಾರೆ ಕೇಳ ಕಾಪಿ ತೋಡ್ರಿ. ಅಕಸ್ಮಾತ್ ಇದಕ್ಕೆ ಏನೋ ಫಾಲೋ ಅಪ್ ಮಾಡಿದಿಲ್ಲ, ಒಂದು ನೋಟಿಸ್ ಇಶ್ಯೂ ಮಾಡಿ, ಫಸ್ಟ್ ನೋಟಿಸ್ ಇಶ್ಯೂ ಮಾಡಿ. ಈಗ ಆಲ್ರೆಡಿ ಉಳಿಮೆ ಮಾಡ್ಲತ್ತೀವಿ ನಾವು, ಅವ್ರಿಗೆ ಆದೇಶ ಕೊಟ್ಟರು ಏನೋ ಉಳಿಮೆ ಮಾಡ್ಲತ್ತಾರೆ. ಸರ್ವೆ ಮಾಡಿಸ್ಬೇಕು, ಸರ್ವೆ ಮಾಡಿಸಿ ಬೌಂಡ್ರಿ ಫಿಕ್ಸ್ ಆದ್ಮೇಲೆ ನಮ್ಗೆ ಇದು ಆಗ್ತದೆ. ಅವ್ರು ಏನು ಮಾಡಿದಾನ ಫಾಲೋ ಅಪ್ ಮಾಡಿದಾನ ನಾನು ಇಂಟಿಮೇಟ್ ಮಾಡಿರಿ. ಅಕಸ್ಮಾತ್ ಅವ ಆ ನಮ್ಮ ಲೆಟ್ರಿಗೆ ಇವ್ರು ಕೊಟ್ಟಂಥ ಲೆಟ್ರಿಗೆ ನಾವು 1 ವೀಕ್ನಾಗೆ ಲೆಟ್ರ್ ಬಂದಿದ್ದೆ, ನಮ್ಗೆ ನೆನಪದು, ಅವರೇ ಖುದ್ದಾಗಿ ಬಂದು ಫೈಲ್ ನೆನಪದು ನನಗೆ. ಅದು ಏನು ಫಾಲೋ ಅಪ್ ಮಾಡಿ ನೋಡ್ರಿ. ಅಕಸ್ಮಾತ್ ಅವ ಇಲ್ಲಿವರೆಗೆ ಏನೂ ಮಾಡಿದ್ದಿಲ್ಲ ಅಂದ್ರೆ ಇಶ್ಯೂ ಒಂದು ನೋಟಿಸ್ ಇವತ್ತು ಇಶ್ಯೂ ಮಾಡಿದ್ದಿಲ್ಲ ನೋಡ್ರಿ. ಏನು ಫಾಲೋ ಅಪ್ ಮಾಡಿ ಮಾತಾಡ್ಕೊಂಡು ಇದು ಮಾಡಿ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ಯಾನೋ ಇಲ್ಲೋ, ನಮ್ಮ ಫೈಲಿಗೆ ಬಂದಿದ್ದು ಇಲ್ಲಿ ನೋಡ್ರಿ, ಚೆಕ್ ಮಾಡಿ ಒಂದು ನೋಟಿಸ್ ರೆಡಿ ಮಾಡಿ, ಇವತ್ತೇ ನೋಟಿಸ್ ಇಶ್ಯೂ ದಯವಿಟ್ಟು ಒಂದು 3 ಎಕರೆ 20 ಗುಂಟ ಉಳಿಸಿನ್ರಿ, ಇದೊಂದು ಹೋಗ್ಬಾರ್ದು. ನಿಮ್ಮ ಜಮೀನು ಸರ್, ಸರ್ಕಾರ ಜಮೀನು, ಅದರಿಂದ ನಮಗೆ ಲಾಭ ಇಲ್ಲ ಸರ್. ಆದರೆ ಸರ್ಕಾರ ಜಮೀನು ಉಳಿಸ್ಬೇಕು ಅಂತೇಳಿ ನಾವು 3 ಎಕರೆ ಇದು 4 ಎಕರೆ, ಅದು 3 ಎಕರೆ 20 ಗುಂಟ, ಅದು ಬೇರೆ ಸರ್. ಅದು ಓಕೆ ಆಗ್ಯದ್ರಿ ಈಗ, ತಗೊಂಡೇವು ಸರ್. ಅದು ಓಕೆ ಆಗ್ಯದ್ರಿ ಈಗ. ಸರ್ ನಾವು ಹೌದ್ರಾ? ಹೋರಾಟ ಮಾಡಿ ತಗೊಂಡಿದ್ದೇವೆ ಸರ್, ಹಂಗೆ ತಗೊಂಡಿಲ್ಲ, ಮತ್ತೆ ಹೋರಾಟ ಮಾಡಿ ಕೂತಿದ್ದೇವೆ ಸರ್. ಅದು ಒಳ್ಳೆ ತಗೊಂಡೇವು ಸರ ಎಲ್ಲಕ್ಕಿಂತ ಸರ ಆಗಿಲ್ಲ, ಆದ್ರೂ ನೋಡಿ ಉಳಿಮೆ ಮಾಡ್ಲತ್ತಾರ. ಇದು ಇವರ ಹೆಸರು ಮೇಲೆ ಐತಿ, ಆದ್ರೂ ಉಳಿಮೆ ಮಾಡ್ಲತ್ತಾರ. ಮಾಡಿಕೊಡ್ಬೇಡ್ರಿ ಸರ್, ಅವಕಾಶ ಮಾಡೋದು ಇಲ್ಲ, ನಾನು ಸರ್ವೆ ಮಾಡಿಸ್ತೀನಿ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್.